ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದಲ್ಲಿನ ನಾವು ನೈಸರ್ಗಿಕ ವಿಪತ್ತುಗಳು ಅಂತಕ್ಕಂಥ ಭೂಗೋಳಶಾಸ್ತ್ರದಲ್ಲಿ ಕಡೆಯ ಪಾಠವನ್ನು ನೋಡ್ತಾ ಇದ್ದೀವಿ. ಸೊ ಹೋಪ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದಂಕದ ಪ್ರಶ್ನೆಗಳನ್ನು ಖಂಡಿತವಾಗಿ ಈ ಪಾಠದಿಂದ ಕೇಳ್ತಾರೆ. ಸೊ ಇಲ್ಲಿವರೆಗೆ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ ಮುಗೀತು. ಇನ್ನು ಅರ್ಥಶಾಸ್ತ್ರ ಮತ್ತು ವ್ಯವಹಾರಾಧ್ಯಯನದಲ್ಲಿ ತಲಾ ಒಂದೊಂದು ಪಾಠಗಳಿದ್ದಾವೆ. ಅವುಗಳನ್ನು ಕೂಡ ಇವತ್ತೇ ಅಪ್ಲೋಡನ್ನು ಮಾಡಿ ನಾಳೆ ಒಂದು 200 ಪ್ರಶ್ನೆಗಳನ್ನು ಪರೀಕ್ಷೆಗಾಗಿ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಇಲ್ಲಿಯವರೆಗೆ ಸಮಾಜ ವಿಜ್ಞಾನದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡದೇ ಇದ್ದರೆ ಮೇಲೆ ಐಕಾರ್ಡಲ್ಲಿ SSLC ಸೋಷಿಯಲ್ ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ನೋಡ್ಬೋದು. ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ಎಲ್ಲ ಪಾಠಗಳ MCQಗಳನ್ನು ಹಾಕಿದ್ದೀನಿ, ಲಿಂಕ್ ಹಾಕಿದ್ದೀನಿ, ಅಲ್ಲಿ ನೋಡಿ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ನೈಸರ್ಗಿಕ ವಿಪತ್ತುಗಳು ಪ್ರಶ್ನೆ 1 ಏನಿದೆ ಅಂತಂದರೆ, ಇವುಗಳಲ್ಲಿ ಕಡಲ ಕೊರೆತ ತಡೆಗಟ್ಟುವ ಒಂದು ವಿಧಾನ ನದಿಗಳಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟೋದು, ತೀರಗಳಲ್ಲಿ ಮರಳು ಗಣಿಗಾರಿಕೆ ತಡೆಯೋದು, ದೊಡ್ಡ ದೊಡ್ಡ ಆಣೆಕಟ್ಟು ಮತ್ತು ರಿಸರ್ವಾಯರ್ಗಳನ್ನು ನಿರ್ಮಾಣ ಮಾಡೋದು, ಅತ್ಯಂತ ಎತ್ತರದ ವಸತಿ ಕಟ್ಟಡಗಳನ್ನು ನಿರ್ಮಿಸೋದು. ನೋಡಿ, ತೀರಗಳಲ್ಲಿ ಮರಳು ಗಣಿಗಾರಿಕೆಯನ್ನು ತಡೆಯೋದ್ರಿಂದ ನಾವು ಕಡಲ ಕೊರೆತವನ್ನು ತಡೆಗಟ್ಟಬಹುದು. ಪ್ರಶ್ನೆ 2, ಅತ್ಯಂತ ವಿನಾಶಕಾರಿ ವಾಯುಗೋಳೀಯ ವಿಪತ್ತು ಯಾವುವು? ಯಾವುದನ್ನು ಅತ್ಯಂತ ವಿನಾಶಕಾರಿಯಾಗಿರ್ತಕ್ಕಂಥ ವಾಯುಗೋಳೀಯ ವಿಪತ್ತು ಅಂತ ಕರಿತೀವಿ? ಆವರ್ತ ಮಾರುತಗಳು, ಪ್ರತ್ಯಾವರ್ತ ಮಾರುತಗಳು, ಚಂಡಮಾರುತಗಳು, ಬಿರುಗಾಳಿ ಮಾರುತಗಳು. ಸರಿಯಾದ ಉತ್ತರ ಇತ್ತು ಆವರ್ತ ಮಾರುತಗಳನ್ನು ಅತ್ಯಂತ ವಿನಾಶಕಾರಿ ವಾಯುಗೋಳೀಯ ವಿಪತ್ತು ಅಂತ ಕರಿತೀವಿ. ಪ್ರಶ್ನೆ 3, ಸಮುದ್ರ ತೀರದಲ್ಲಿ ಆವರ್ತ ಮಾರುತಗಳ ಹೊಡೆತ ಮತ್ತು ಕಡಲ ಕೊರೆತವನ್ನು ನಿಯಂತ್ರಿಸಲು ಸೂಕ್ತವಾದ ಕಾಡು ಯಾವುದು? ನೋಡಿ, ಸಮುದ್ರ ತೀರದಲ್ಲಿ ಆವರ್ತ ಮಾರುತಗಳ ಹೊಡೆತ ಮತ್ತು ಕಡಲ ಕೊರೆತಗಳನ್ನು ನಿಯಂತ್ರಣ ಮಾಡೋ ಸಲುವಾಗಿ ಅಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸಿದರೆ ಬಹಳ ಸೂಕ್ತ ಆಗ್ತದೆ ಅಂತಕ್ಕಂಥದ್ದು. ಪ್ರಶ್ನೆ 4, ಇತ್ತೀಚೆಗೆ ಈ ವಲಯವನ್ನು ಕನಿಷ್ಠ ಭೂಕಂಪ ತೀವ್ರತೆ ವಲಯ ಅಂತ ಪರಿಗಣಿಸಿದ್ದಾರೆ. ಹಿಮಾಲಯ ವಲಯ, ಸಿಂಧೂ ಗಂಗಾ ವಲಯ, ಪರ್ಯಾಯ ದ್ವೀಪ ವಲಯ, ಈ ಮೇಲಿನ ಎಲ್ಲವೂ. ನೆನಪಿಟ್ಕೊಡ್ರಿ, ಇತ್ತೀಚೆಗೆ ಈ ವಲಯವನ್ನು ಕನಿಷ್ಠ ಭೂಕಂಪ ತೀವ್ರತೆಯ ವಲಯಕ್ಕೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಪರ್ಯಾಯ ದ್ವೀಪ ವಲಯ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 5, ಭಾರತದಲ್ಲಿ ಕಂಡುಬರುವ ಆವೃತ ಮಾರುತಗಳು ಯಾವ ಪ್ರಕಾರದ್ದು? ಶೀತ ವಲಯ ಆವೃತ ಮಾರುತಗಳು, ಸಮಶೀತೋಷ್ಣ ವಲಯ ಆವೃತ ಮಾರುತಗಳು, ಉಷ್ಣವಲಯ ಆವೃತ ಮಾರುತಗಳು, ಈ ಮೇಲಿನ ಎಲ್ಲವೂ. ಏನು ಭಾರತದಲ್ಲಿ ಆವೃತ ಮಾರುತಗಳಿದಾವಲ್ಲ, ಅವೆಲ್ಲವುಗಳು ಕೂಡ ಉಷ್ಣವಲಯದ ಆವೃತ ಮಾರುತಗಳಿಗೆ ಉದಾಹರಣೆಗಳೇ ಆಗಿದ್ದಾವೆ. ಪ್ರಶ್ನೆ 6, ಆವೃತ ಮಾರುತಗಳು ಎಂದರೆ ಏನು? ಹೆಚ್ಚು ಒತ್ತಡವುಳ್ಳ ಕೇಂದ್ರದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಚಲಿಸೋದು, ಕಡಿಮೆ ಒತ್ತಡವುಳ್ಳ ಕೇಂದ್ರದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಚಲಿಸೋದು, ಸಮ ಪ್ರಮಾಣ ಒತ್ತಡವುಳ್ಳ ಕೇಂದ್ರದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಚಲಿಸೋದು, ಈ ಮೇಲಿನ ಯಾವುದೂ ಅಲ್ಲ. ನೆನಪಿಟ್ಕೊಡ್ರಿ, ಆವೃತ ಮಾರುತಗಳು ಅಂದರೆ ಏನಂತಂದರೆ, ಕಡಿಮೆ ಒತ್ತಡವುಳ್ಳ ಕೇಂದ್ರದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಏನು ಚಲಿಸ್ತಾವಲ್ಲ ಅವುಗಳನ್ನು ನಾವೇನಂತ ಕರಿತೀವಿ? ಆವೃತ ಮಾರುತಗಳು ಅಂತ ಕರಿತೀವಿ. ಪ್ರಶ್ನೆ 7, ಭಾರತದಲ್ಲಿ ಆಗಾಗ್ಗೆ ಡ್ಯಾಶ್ಗಳು ಬೆಟ್ಟ ಗುಡ್ಡಗಳ ರಾಜ್ಯಗಳಲ್ಲಿ ಸಂಭವಿಸ್ತವೆ. ಏನು ಬಹಳಷ್ಟು ಬೆಟ್ಟ ಗುಡ್ಡಗಳಲ್ಲಿ ಮತ್ತು ಕೆಲವು ರಾಜ್ಯಗಳಲ್ಲಿ ಪದೇ ಪದೇ ಅಲ್ಲಿ ನಡೀತಾನೆ ಇರ್ತವೆ. ಅದು ಯಾವ ನೈಸರ್ಗಿಕ ವಿಪತ್ತು? ಭೂಕುಸಿತ, ಭೂಕಂಪ, ಜ್ವಾಲಾಮುಖಿ, ಪ್ರವಾಹ. ಸೊ ಭಾರತದ ಗುಡ್ಡುಗಾಡ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಭೂಕುಸಿತ. ಪ್ರಶ್ನೆ 8, ಭಾರತದ ಪೂರ್ವ ಕರಾವಳಿಯ ಹೆಚ್ಚು ಡ್ಯಾಶ್ ಪೀಡಿತ ಪ್ರದೇಶವಾಗಿದೆ. ಏನು ಭಾರತದಲ್ಲಿ ಪೂರ್ವ ಕರಾವಳಿ ಭಾಗದಲ್ಲ, ಅಲ್ಲಿ ಹೆಚ್ಚು ಅದು ಒಂದು ಯಾವ ಪ್ರದೇಶಕ್ಕೆ ಅದು ಒಂದು ಒಳಗಾಗಿದೆ? ಜ್ವಾಲಾಮುಖಿ, ಭೂಕುಸಿತ, ಭೂಕಂಪ, ಪ್ರವಾಹ. ಭಾರತದ ಪೂರ್ವ ಕರಾವಳಿಯು ಹೆಚ್ಚು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಒಳಗಾಗಿರ್ತಕ್ಕಂಥದ್ದು. ಪ್ರಶ್ನೆ 9, ಪ್ರವಾಹಗಳಿಗೆ ಇದು ಕಾರಣವಲ್ಲ. ಅತ್ಯಧಿಕ ಮಳೆ, ಮೇಘಸ್ಫೋಟ, ಆವರ್ತ ಮಾರುತ, ಅರಣ್ಯ ಪೋಷಣೆ. ನೋಡಿ, ಪ್ರವಾಹಗಳಿಗೆ ಕಾರಣ ಅತ್ಯಧಿಕ ಮಳೆಯಾಗಿರ್ಬೋದು, ಮೇಘಸ್ಫೋಟ ಆಗಿರ್ಬೋದು, ಆವರ್ತ ಮಾರುತಗಳು. ಆದರೆ ಅರಣ್ಯ ಪೋಷಣೆ ಅಂತ ಕರೀತಾರಲ್ಲ, ಈ ಅರಣ್ಯ ಪೋಷಣೆ ಏನಪ್ಪಾ ಅಂತಂದ್ರೆ ಪ್ರವಾಹಗಳಿಗೆ ಕಾರಣ ಅಲ್ಲ. ಸೊ ಅರಣ್ಯ ಪೋಷಣೆ ಇಸ್ ದ ರೈಟ್ ಆನ್ಸರ್.
ಪ್ರಶ್ನೆ 10, ಸುನಾಮಿಯು ಉಗಮವಾಗುವುದು. ಹಾಗಾದರೆ ಸುನಾಮಿಗಳು ಎಲ್ಲಿ ಉಗಮವಾಗ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರಣ್ಯದಲ್ಲಿ, ಸಮುದ್ರದಲ್ಲಿ, ಹಿಮಾಲಯದಲ್ಲಿ, ನದಿಗಳಲ್ಲಿ. ನೋಡಿ, ಸುನಾಮಿಗಳು ಏಳೋದೇ ಸಮುದ್ರದಲ್ಲಿ. ಅದು ಸರಿ ಉತ್ತರ ಆಗಿತ್ತು, ಸಮುದ್ರದಲ್ಲಿ ಅಂತಕ್ಕಂಥದ್ದು. ಪ್ರಶ್ನೆ 11, ನೈಸರ್ಗಿಕ ವಿಪತ್ತುಗಳಿಗೆ ಇದು ಸಂಬಂಧಿಸಿಲ್ಲ. ಹಾಗಾದರೆ ಇದರಲ್ಲಿ ಯಾವುದು ನೈಸರ್ಗಿಕ ವಿಪತ್ತುಗಳಿಗೆ ಸಂಬಂಧಿಸಿಲ್ಲ? ಭೂಕಂಪ, ಪ್ರವಾಹ, ಭೂಕುಸಿತ, ಪರಿಸರ ಪೋಷಣೆ. ನೋಡಿ, ಭೂಕಂಪ ಆಗಿರಬಹುದು, ಪ್ರವಾಹ ಆಗಿರಬಹುದು, ಭೂಕುಸಿತ, ಈ ಮೂರುಗಳು ಕೂಡ ಏನಪ್ಪಾ ಅಂತಂದ್ರೆ ನೈಸರ್ಗಿಕ ವಿಪತ್ತುಗಳೇ ಆಗಿದ್ದಾವೆ. ಆದರೆ ಅರಣ್ಯ ಪೋಷಣೆ ಇದು ನೈಸರ್ಗಿಕ ವಿಪತ್ತು ಅಲ್ಲ. ಪ್ರಶ್ನೆ 12, ಭೂಕುಸಿತಕ್ಕೆ ಕಾರಣಗಳು ಏನು? ಹಾಗಾದರೆ ಭಾರತದಲ್ಲಿ ಬಹಳಷ್ಟು ಭೂಕುಸಿತಗಳಾಗ್ತವೆ ಹೇಳಿದ್ದಾರೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ. ಹಾಗಾದರೆ ಈ ಭೂಕುಸಿತಕ್ಕೆ ಕಾರಣ ಏನು? ನೈಸರ್ಗಿಕ ಕೃತ್ಯಗಳು, ಮಾನವನ ಕೃತ್ಯಗಳು. ಈ ಮೇಲಿನ ಎರಡೂ ಸರಿ, ಈ ಮೇಲಿನ ಯಾವುದೂ ಸರಿ ಇಲ್ಲ. ನೋಡಿ, ಭೂಕುಸಿತಕ್ಕೆ ಕಾರಣ ಅದು ನೈಸರ್ಗಿಕ ಕೃತ್ಯಗಳಾಗಿರ್ಬೋದು ಮತ್ತು ಮಾನವ ಕೃತ್ಯಗಳಾಗಿರ್ಬೋದು. ಸೊ ಎರಡೂ ಆಯ್ಕೆಗಳು ಸರಿಯಾಗಿರ್ತಕ್ಕಂಥದ್ದು ಭೂಕುಸಿತಕ್ಕೆ ಕಾರಣ. ಪ್ರಶ್ನೆ 13, ಸುನಾಮಿ ಎಂದರೇನು? ಹಾಗಾದರೆ ಯಾವುದಕ್ಕೆ ಸುನಾಮಿ ಅಂತ ಕರೀತಾರೆ? ನೋಡ್ಕೊಂಡು ಬರೋಣ. ನದಿ ತಳದಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪನದಿಂದಾಗುವ ದೈತ್ಯಾಕಾರದ ಅಲೆಗಳು. ಕೊಳದ ತಳದಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪನದಿಂದಾಗ್ತಕ್ಕಂಥ ದೈತ್ಯಾಕಾರದ ಅಲೆಗಳು. ಸಮುದ್ರ ತಳದಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪನದಿಂದಾಗ್ತಕ್ಕಂಥ ದೈತ್ಯಾಕಾರದ ಅಲೆಗಳು. ಕೆರೆ ತಳದಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪನದಿಂದಾಗ್ತಕ್ಕಂಥ ದೈತ್ಯಾಕಾರದ ಅಲೆಗಳು. ಇದು ಸಮುದ್ರದ ತಳದಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪನದಿಂದಾಗ್ತಕ್ಕಂಥ ದೈತ್ಯಾಕಾರದ ಅಲೆಗಳಿಗೆ ಸುನಾಮಿ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕಲ್ಲಿ ಸಮಾಜ ವಿಜ್ಞಾನ ಅಷ್ಟೇ ಅಲ್ಲದೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನನೂ ಕೂಡ ಹಾಕ್ತಾ ಇದ್ದೀವಿ. ಎರಡೂ ಚಾನಲ್ಗಳಲ್ಲಿಯೂ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ. ನೋಡಿ, ಈ ವಿಡಿಯೋಗಳನ್ನು ನೋಡಿದ್ದೇ ಆದರೆ ನಿಮಗೆ ನಿಮ್ಮ ಪರೀಕ್ಷಾ ತಯಾರಿಯಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಒಂದು ತಯಾರಿ ಆಗ್ತದ, ಒಂದು ಅಧ್ಯಯನ ಸಾಮಗ್ರಿ ಸಿಗ್ತದ ಅಂತ ಹೇಳ್ಬೋದು. ಯಾಕಂದ್ರೆ ಹೋಪ್ ಇವೆಲ್ಲಗಳು ಕೂಡ ಏನು ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಲ್ಲ, ಆ ಎಲ್ಲ ವಿಡಿಯೋಗಳ ಒಂದು ಮುಖ್ಯ ಉದ್ದೇಶ ನಿಮ್ಮ ಪರೀಕ್ಷೆಗಾಗಿ ಏನು ಮಾಡಬೇಕಪ್ಪ ಅಂದರೆ ಸುಗಮವನ್ನಾಗಿ ಮಾಡಿಸ್ಬೇಕು. ಅವೆಲ್ಲ ಕ್ಲಿಯರ್ ಆಯ್ತು ಅಂತಂದರೆ ಯಾವ್ದು ಬೇಕಾದರೂ ತಾವುಗಳು ಏನು ಮಾಡ್ಬೋದಪ್ಪ ಅಂತಂದರೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಿತ ಈ ವಿಡಿಯೋಗಳು ಉಪಯುಕ್ತನೇ ಆಗಿದ್ದಾವೆ. ಇಷ್ಟನ್ನು ಮಾತ್ರ ನಾವುಗಳು ನಿಮ್ಮ ಜೊತೆ ಹಂಚಿಕೆಯನ್ನು ಮಾಡ್ಕೊಳ್ಬೋದು. ವಿಶೇಷವಾಗಿ ಅಂತಂದರೆ ಮುಖ್ಯವಾಗಿ ನಾವು ಇವತ್ತಿನಿಂದ ಏನು ಮಾಡ್ತಾ ಇದ್ದೀವಿ, ಇತಿಹಾಸ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನದಲ್ಲಿ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಯಾಕಂದರೆ ಆ ಕ್ವಶನ್ಸ್ಗಳು ಹೀಗಿರ್ತಾವಲ್ಲ, ಆ ಪರೀಕ್ಷೆಗಳಿಗೆ ಬಂದೇ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳು. ಆ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಪರೀಕ್ಷಾ ತಯಾರಿಯಲ್ಲಿ ನಿಮಗೆ ಅನುಕೂಲ ಆಗ್ತದೆ. ಮತ್ತು ಲಾಸ್ಟ್ ಟೈಮಲ್ಲಿ ಈ ಪ್ರಶ್ನೆಗಳನ್ನು ಉತ್ತರಗಳನ್ನು ನೀವು ನೋಡಿಕೊಂಡು ಹೋಗಲೇಬೇಕು. ಅಂಥ ಒಂದು ಪ್ರಶ್ನೆಗಳನ್ನು ಇದ್ದರೆ ಹೋಪ್ ನಿಮ್ಮ ಪರೀಕ್ಷೆಗೆ ಉತ್ತಮವಾಗಿರ್ತಕ್ಕಂಥ ಅಂಕಗಳು ನಿಮಗೆ ಸಿಗ್ತವೆ, ಲಭಿಸ್ತವೆ. ಮತ್ತೆಲ್ಲದರ ತಯಾರಿಯಲ್ಲಿ ಕೂಡ ನಿಮಗೆ ಸಹಕಾರಿ ಆಗ್ತದೆ ಅಂತ ಅನ್ಬೋದು. ಈ ಒಂದು ಪಾಠದ ಕಡೆಯ ಪ್ರಶ್ನೆ ಇತ್ತು, ಪ್ರವಾಹ ನಿಯಂತ್ರಣ ಕ್ರಮಗಳಿಗೆ ಇದು ಸೇರಿಲ್ಲ. ಯಾವುದು ಸೇರಿಲ್ಲ ಅಂತಂದರೆ ನೋಡಿ, ಪ್ರವಾಹ ನಿಯಂತ್ರಣ ಆಗಬೇಕಾದ್ರೆ ಮುನ್ನೆಚ್ಚರಿಕೆ ಕೊಡ್ತಾರೆ. ಅಲ್ಲಿ ಕೃಷಿ ಭೂಮಿಗಳಿಗೆ ಒಡ್ಡೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಪ್ರವಾಹ ನಿಯಂತ್ರಣ ಮಾಡ್ತಾರೆ. ಅಲ್ಲಲ್ಲಿ ಅಣೆಕಟ್ಟೆಗಳನ್ನು ನಿರ್ಮಿಸಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ತಾರೆ. ಇವೆಲ್ಲವುಗಳು ಕೂಡ ಪ್ರವಾಹ ನಿಯಂತ್ರಣ ಕ್ರಮಗಳಿಗೆ ಉದಾಹರಣೆಗಳು ಆಗಿವೆ. ಆದರೆ ಅರಣ್ಯ ನಾಶ ಇದೆಯಲ್ಲ, ಇದು ಪ್ರವಾಹ ನಿಯಂತ್ರಣ ಕ್ರಮ ಅಲ್ಲ. ಇಷ್ಟು ನೈಸರ್ಗಿಕ ವಿಪತ್ತುಗಳು ಅಂತಕ್ಕಂಥ ಪಾಠದ ಮೇಲೆ ಒಟ್ಟು 14 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡಿದ್ವಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಕವರ್ ಮಾಡಿದ್ದೀನಿ. ನಿಮ್ಮ ಅಧ್ಯಯನದಲ್ಲಿ, ನಿಮ್ಮ ಸ್ಟಡಿಯಲ್ಲಿ ತುಂಬಾ ನಿಮಗೆ ಉಪಯುಕ್ತ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಮುಂಬರ್ತಕ್ಕಂಥ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಆಮೇಲೆ TET, CTET, ಪೊಲೀಸ್, ಟೀಚರ್ಸ್ ಎಲ್ಲ ರಿಕ್ರೂಟ್ಮೆಂಟ್ಗಳಿಗೂ ಕೂಡ ಈ ವಿಡಿಯೋಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳ ಕಂಟೆಂಟ್ ತುಂಬಾ ಉಪಯುಕ್ತ ಆಗಿದೆ. ವಿಡಿಯೋವನ್ನು ನೋಡಿದ ಮೇಲೆ ಪ್ಲೀಸ್ ಒಂದು ಲೈಕ್ ಬಟನನ್ನು ಒತ್ತಿ. ನಿಮ್ಮ ಲೈಕೇ ನಮಗೆ ಒಂದು ಇನ್ಸ್ಪಿರೇಷನ್, ಅದುವೇ ಮೋಟಿವೇಶನ್ ಅಂತ ಹೇಳ್ತಾ ಮತ್ತೆ ಸಿಗುವ ಕೊನೆಯ ಹಾಗೂ ಲಾಸ್ಟ್ ಪಾಠದಲ್ಲಿ. ಥ್ಯಾಂಕ್ ಯು.